ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MG ಚಾನಲ್. ಫ್ರೆಂಡ್, ಜಿಯೋ ಸಿನಿಮಾದಲ್ಲಿ ಲೈವ್ ಆಗಿ IPL ನೋಡೋಕ್ಕೆ ಅವಕಾಶ ಇದೆ. ಆದರೆ ಈ ಒಂದು ಜಿಯೋ ಸಿನಿಮಾ ಆ್ಯಪ್ ಅವಾಗವಾಗ ಓಪನ್ ಆಗ್ತಿರಲಿಲ್ಲ. ಮೊನ್ನೆ 2 ದಿವಸ ಹಿಂದೆ ಓಪನ್ ಮಾಡಿದಾಗ ನನಗೂ ಕೂಡ ಓಪನ್ ಆಗಲಿಲ್ಲ. ಅದು ಯಾಕೆ ಈ ರೀತಿ ಆಗುತ್ತೆ, ಆ ರೀತಿ ಆಗೋದ್ರಿಂದ ಏನು ಸೊಲ್ಯೂಷನ್, ಆ ರೀತಿ ಬರಬಾರ್ದಂದ್ರೆ ಏನು ಮಾಡಬೇಕು ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ ಭಾಳ ಜನಕ್ಕೆ ಇದು ಬಂದಿದೆ. ಫ್ರೆಂಡ್, ಅದು ಯಾಕೆ ಈ ರೀತಿ ಬಂದಿದೆ ಅಂದರೆ, ಓಪನ್ ಮಾಡಿದಾಗ ಏನೋ ಒಂದು ಆಪ್ಷನ್ ಬರುತ್ತೆ ಫ್ರೆಂಡ್, ಅಪ್ಡೇಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ಆ ಒಂದು ಅಪ್ಡೇಟ್ ಮೇಲೆ ಕ್ಯಾನ್ಸಲ್ ಮಾಡಿದರೆ ಮತ್ತೆ ತಿರ್ಗಾ ಅಪ್ಡೇಟೇ ಬರುತ್ತೆ. ಇದು ಭಾಳ ಜನಕ್ಕೆ ಬಂದಿದೆ. ಈ ರೀತಿ ಬಂದಾಗ ನೀವೇನು ಮಾಡಬೇಕು ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡೋಕ್ಕೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಆಲಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಫ್ರೆಂಡ್ ನನಗೂ ಕೂಡ ಹಾಗೆ ಬಂದಿತ್ತು, ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ನನಗೆ ಆಪ್ಷನ್ ಬಂದಿತ್ತು. ಆ ಒಂದು ಅಪ್ಡೇಟ್ ನಾನು ಕ್ಯಾನ್ಸಲ್ ಮಾಡೋಕ್ಕೆ ಹೋದೆ, ಕ್ಯಾನ್ಸಲ್ ಆಯಿತು. ಮತ್ತು ತಿರ್ಗಾ ಅದೇ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಒಂದು ಆಪ್ಷನ್ ಬಂದಿತ್ತು. ಬೇರೆ ಒಂದು ಆ್ಯಪ್ನಲ್ಲಿ ಹೇಗೆ ಬರುತ್ತೆ ಅಂದರೆ, ಅಪ್ಡೇಟ್ ಅನ್ನೋ ಒಂದು ಆಪ್ಷನ್ ಎಲ್ಲರಿಗೂ ಕೂಡ ಬರುತ್ತೆ. ಓಪನ್ ಮಾಡಿದ ತಕ್ಷಣ ಆ ಒಂದು ಆ್ಯಪ್ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಒಂದು ಆಪ್ಷನ್ ಬರುತ್ತೆ. ಅದನ್ನ ಕ್ಯಾನ್ಸಲ್ ಮಾಡಿದರೆ ಮತ್ತೆ ಅದು ಕ್ಯಾನ್ಸಲ್ ಆಗಿ ಮತ್ತೆ ಆ್ಯಪ್ನಲ್ಲಿ ಏನೋ ಆಪ್ಷನ್ ನಾವು ಓಪನ್ ಮಾಡ್ಕೊತೀವಿ, ಅದು ಓಪನ್ ಆಗುತ್ತೆ. ಆದರೆ ಈ ಒಂದು ಜಿಯೋ ಸಿನಿಮಾದಲ್ಲಿ ಓಪನ್ ಆಗಲಿಲ್ಲ. ಆವಾಗ ನೀವು ಏನು ಮಾಡ್ಬೇಕಂದ್ರೆ, ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಫ್ರೆಂಡ್. ಅಪ್ಡೇಟ್ ಅನ್ನೊಂದು ಆಪ್ಷನ್ ಬರುತ್ತಲ್ಲ, ಅವಾಗ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೀದಾ ನಿಮಗೆ ಪ್ಲೇಸ್ಟೋರಲ್ಲಿ ಕರ್ಕೊಂಡು ಹೋಗುತ್ತೆ. ಆ ಒಂದು ಜಿಯೋ ಸಿನಿಮಾ ಅಪ್ಡೇಟ್ ಆಗುತ್ತೆ. ಅಪ್ಡೇಟ್ ಆದ ತಕ್ಷಣ ಆವಾಗ ಓಪನ್ ಆಗುತ್ತೆ ಫ್ರೆಂಡ್. ಇದು ಭಾಳ ಜನಕ್ಕೆ ಈ ರೀತಿ ಪ್ರಾಬ್ಲಮ್ ಆಗ್ತಿತ್ತು. ಹಾಗಾಗಿ ನೀವು ಅಪ್ಡೇಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ತಿರ್ಗಾ ಅದು ಅಪ್ಡೇಟ್ ಆಗುತ್ತೆ. ಆ ಒಂದು ಆ್ಯಪ್ ಅಪ್ಡೇಟ್ ಆದಮೇಲೆ, ಡೌನ್ಲೋಡ್ ಆದಮೇಲೆ ಆಮೇಲೆ ನಿಮಗೆ ಲೈವ್ ಆಗಿ ನೋಡೋಕ್ಕೆ ಸಿಗುತ್ತೆ ಫ್ರೀಯಾಗಿ IPL. ಫ್ರೆಂಡ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಫ್ರೆಂಡ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಅನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಾನು ನಿಮ್ಮನ್ನು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇಂಥ ವಿಡಿಯೋಸ್ ಏನೋ ಅಂತೆಗೆ ಬಾಯ್.